ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಘು ಮತ್ತು ಅನಿತಾ ರೋಡಲ್ಲಿ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ. ಸಂಪತ್ ಕುಮಾರ್ ಮನೆಗೆ ಹೋಗಿ ಕಾರ್ಡ್ ಕೊಡೋಣ ಬಾ ಅಂದ್ರೆ ರಾಘು ನಿರಾಕರಿಸ್ತಾನೆ. ಅದಕ್ಕೆ ಸಿಟ್ಟು ಬಂದು ಅನಿತಾ, ಹೌದಾ, ಹಾಗಿದ್ರೆ ನನ್ನ ಹೆಣ ಬೀಳುತ್ತೆ, ಇಲ್ಲಿ ನೋಡ್ತಾ ಇರು ಅಂತ ಬರ್ತಾ ಇರೋ ಒಂದು ವೆಹಿಕಲ್ಗೆ ಅಡ್ಡ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ. ಇನ್ನೇನು ಆ ಗಾಡಿ ಬಂದು ಅನಿತನ್ಗೆ ಗುದ್ಬಿಡ್ಬೇಕು ಅನ್ನೋ ಅಷ್ಟರಲ್ಲಿ ರಾಘವೇಂದ್ರ ಹೋಗಿ ಕಾಪಾಡ್ಬಿಡ್ತಾನೆ. ಆಗ ರಾಘು, ಏನ್ರಿ ನಿಮ್ಗೆ ತಲೆಗೆಲೆ ಕೆಟ್ಟಿದೀಯಾ, ಸ್ವಲ್ಪ ಮಿಸ್ ಆಗಿದ್ರು ಪ್ರಾಣನೇ ಹೊರಟೋಗ್ಬಿಡ್ತಿತ್ತು, ಒಂದ್ ಕ್ಷಣ ಜೀವನೇ ಬಾಯಿ ಬರ್ಸ್ಬಿಟ್ರಲ್ರಿ ಅಂತ ಅನಿತನ್ನ ಬೈತಾನೆ. ಮತ್ತೆ ನಾನು ನನ್ನ ಮಾತು ಅಂದ್ರೆ ಅಷ್ಟು ಕೇವಲ ಅನ್ಕೊಂಡಿದ್ದೀರಾ, ನಾನೇನಂತೀನೋ ಅದಾಗ್ಲೇಬೇಕು, ಇಲ್ಲ ಅಂದ್ರೆ ಹೀಗೆ ಆಗೋದು, ಬನ್ನಿ ಹೋಗೋಣ ಅಂತ ಸಂಪತ್ ಕುಮಾರ್ ಮನೆಗೆ ಹೋಗ್ತಾರೆ. ಈ ಕಡೆ ರಾಮಾಚಾರಿ ಮಗುವಿನ ಜೊತೆ ಮಾತಾಡ್ತಾ ಇರ್ತಾನೆ. ಮಗುನ ತುಂಬಾನೇ ಮುದ್ದು ಮಾಡ್ತಾ ಓನಮ್ಮ ಕಳ್ಳಿ, ಓನಮ್ಮ ಚೀನಿ ಬಂಗಾರ ಅಂತ ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲ ಚಾರು ಗಮನಿಸ್ತಾ ಇರ್ತಾಳೆ. ಚಾರುಗೆ ತುಂಬಾನೇ ಸಿಟ್ಟು ಬಂದಿರುತ್ತೆ. ಈ ಗಂಡಸರೇ ಇಷ್ಟು ನೋಡು, ಮದ್ವೆ ಆದ್ರೆ ನೀನೇ ಪ್ರಪಂಚ, ನೀನೇ ಎಲ್ಲ ಅಂತ ಹೆಂಡತಿ ಹಿಂದೆ ಅಲ್ಲಿತಾ ಇರ್ತಾರೆ. ಅದೇ ಮಗು ಆಗ್ಬಿಟ್ರೆ ಹೆಂಡತಿನ ಕೇರೆ ಮಾಡೋದಿಲ್ಲ, ಈ ಗಂಡಸರ ಜಾತಿನೇ ಇಷ್ಟು ಅಂತ ಬೈತಾ ಇರ್ತಾಳೆ. ಆಗ ರಾಮಾಚಾರಿ, ಅದ್ಯಾಕೆ ಮೇಡಮ್, ಅದ್ಯಾಕೆ ಆ ಥರ ಹೇಳ್ತೀರಾ, ನೀವಂದ್ರೆ ನಂಗೆ ಪ್ರಾಣ ಅಲ್ವಾ, ಬೇರಿಲ್ದೆ ಮರ ಬೆಳೆಯೋಕ್ಕೆ ಸಾಧ್ಯನಾ, ಹಾಗೆ ನೀವಿಲ್ದೆ ನಾನು ಹೇಗಿರೋಕ್ಕೆ ಸಾಧ್ಯ, ಏನಪ್ಪ ಮಗು ಅಂತ ಪ್ರೀತಿ ಮಾಡಿದೆ ಅಷ್ಟೇ, ಆದರೆ ನೀವೇ ಮಗು ಥರ ರಿಯಾಕ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ರಾಘು ಬೈಕು ಜಾನ್ಸಿ ಮನೆ ಹತ್ರ ಬರುತ್ತೆ. ಜಾನ್ಸಿಗೆ ಗಂಡನ ಬೈಕ್ ಸೌಂಡ್ ಕೇಳಿ ಓಡ ಆಗಿ ಖುಷಿಯಿಂದ ಬರ್ತಾಳೆ. ಅಯ್ಯೋ, ನನ್ನ ಗಂಡ ನನಗೋಸ್ಕರ ಬಂದ ಅಂತ ಅನ್ಕೊಂಡು ಪಾಪ ಜಾನ್ಸಿ ಬಾಲ್ಕನಿ ಹತ್ರ ಬಂದು ನಿಂತ್ಕೋತಾಳೆ. ಆದ್ರೆ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ ಅನಿತಾ ಮತ್ತು ರಾಘು ಬಂದಿದ್ದಾರೆ ಅಂತ. ಪಾಪ ನಮ್ಮ ಜಾನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ಅಂದ್ರೆ ಇವನು ನನಗೋಸ್ಕರ ಬಂದಿಲ್ಲ, ಮೋಸ್ಟ್ಲಿ ಅವಳನ್ನ ಕರ್ಕೊಂಡು ಕಾರ್ಡ್ ಕೊಡೋಕೆ ಬಂದಿದ್ದಾನೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ರಾಘು ಅವಳನ್ನ ನೋಡಿ ತುಂಬಾನೇ ಬೇಜಾರು ಮಾಡ್ಕೋತಾನೆ. ಬೈಕ್ ಸೌಂಡ್ ಕೇಳಿ ರಾಯ್ ಕೂಡ ಕೆಳಗಡೆ ಬಂದು ರಾಘು ಸರ್ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಕೇಳ್ತಾನೆ. ಆಗ ಅನಿತಾ, ತುಂಬಾ ಏನು ಎಕ್ಸೈಟ್ ಆಗ್ಬೇಡ, ಅವ್ರೇನು ಜಾನ್ಸಿಗೋಸ್ಕರ ಏನು ಬಂದಿಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡೋಕ್ ಬಂದಿದೀವಿ ಅಷ್ಟೇ, ಸಂಪತ್ ಕುಮಾರ್ ಅವ್ರು ಇದಾರಾ ಅಂತ ಕೇಳಿದಾಗ ಅವ್ರಿಲ್ಲ ಅಂತ ರಾಯ್ ಹೇಳ್ತಾನೆ. ಆಗ ಅನಿತಾ, ಹೌದಾ, ಹಾಗಿದ್ರೆ ನನಗ್ ಬೇಕಾಗಿರೋರು ಇದಾರಲ್ವಾ, ಅಷ್ಟು ಸಾಕ್ಬಿಡು ಅಂತ ಮೇಲೆ ಹೋಗ್ತಾಳೆ. ಆಗ ರಾಯ್, ರಘು ಸರ್ ನೀವು ಬನ್ನಿ ಅಂತ ಕರಿತಾನೆ. ಆಗ ರಾಘು, ಇಲ್ಲ ನಾನು ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಬಿಡಿ ಅಂತ ಹೇಳಿದಾಗ, ಯಾಕೆ ರಘು ಸರ್, ಇನ್ನೂ ಟೈಮ್ ಮಿಂಚಿಲ್ಲ, ಈಗಲಾದು ಅರ್ಥ ಮಾಡ್ಕೊಂಡು ಜಾನ್ಸಿ ಮೇಡಮ್ ಜೊತೆಗೆ ಇದ್ಬಿಡಿ, ನಿಮ್ಮಿಬ್ಬರು ಜೋಡಿ ತುಂಬಾನೇ ಚೆನ್ನಾಗಿದೆ, ಒಂದು ಕಲ್ಲನ್ನ ಕೆತ್ತಿ ಸಿಲೆ ಮಾಡಿದವ್ರು ನೀವು, ಆದ್ರೆ ಇವಾಗ ಬಿಟ್ಟು ಹೋದ್ರೆ ಆ ಕಲ್ಲು ಪುಡಿ ಆಗ್ಬಿಡುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮತ್ತೆ ಮೇಡಮ್ ಜೊತೆಗೆ ಬದುಕು ಬಾಳಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಅನಿತಾ ಮನೆಯಲ್ಲಿ ಎಲ್ರು ತುಂಬಾನೇ ಖುಷಿಯಿಂದ ಇನ್ವಿಟೇಷನ್ ಕೊಡೋ ಮಾತಾಡ್ತಾ ಇರ್ತಾರೆ. ಆಗ ಮಿಥುನ್ ಅಲ್ಲಿಗೆ ಬಂದು ಅನಿತಾ ಅನಿತಾ ಅಂತ ಜೋರಾಗಿ ಕೂಗ್ತಾ ಇರ್ತಾನೆ. ಆಗ ಅನಿತನಮ್ಮ, ಏನೋ ಮಿಥುನ್, ಯಾಕೆ ಆ ಥರ ಕೂಗ್ತಾ ಇದೀಯಾ, ಏನಾಯ್ತು ಈಗ ಅಂತ ಕೇಳಿದಾಗ, ಅಲ್ಲ ಅನಿತಾ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವರು, ಇಲ್ಲ ಸಂಪತ್ ಕುಮಾರ್ ಮನೆಗೆ ರಾಘು ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿದಾಗ, ಅಲ್ಲಮ್ಮ ನಿಮಗಾದ್ರೂ ಬುದ್ಧಿ ಬೇಡವಾ, ಅವಳು ಯಾವ ಥರ ಇದ್ದಾಳೆ ಅಂತ ಗೊತ್ತಿಲ್ವಾ, ಗೊತ್ತಿದ್ರು ಅವಳನ್ನ ರಾಘು ಜೊತೆ ಕಳ್ಸಿದ್ರಲ್ವಾ, ಬೇಡ ಅಂತ ಹೇಳೋಕ್ಕಾಗಲ್ವಾ, ಅವಳು ಯಾವ ಥರ ಅಂತ ರಾಘು ಗೊತ್ತಾದ್ರೆ ಮುಂದೆ ಮದುವೆ ನಡೆಯುತ್ತಾ, ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ, ಅವಳು ಕಿವಿ ಹಿಂಡಿ ಅವಳಿಗೆ ಬುದ್ಧಿ ಹೇಳಿ, ಅವಳಿಗೋಸ್ಕರ ನನ್ನ ಜೀವನ ಹಾಳಾಗಿ ಹೋಗೋಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಅನಿತಾ ಜಾನ್ಸಿ ಮುಂದೆ ನಿಂತ್ಕೊಂಡು, ಏನೇ ಬಿಟ್ಕೊಡಕ್ ಬಂದಿದ್ದೀನಿ ಅಂತ ಅನ್ಕೊಂಡಿಯಾ, ಅದು ನಿನ್ ಕನ್ಸಿನ ಮಾತು, ನೋಡ್ತಾ ಇರು, ಇನ್ನು ಸ್ವಲ್ಪ ದಿವಸ ರಾಘು ಹೆಂಡತಿಯಾಗಿ ನಿನ್ ಮುಂದೆನೆ ಮೆರಿತೀನಿ ಕಣೆ ಅಂತ ಜಂಬ ಕೊಚ್ಕೋತಾ ಇರ್ತಾಳೆ. ಆಗ ಜಾನ್ಸಿ, ಇನ್ನು ತಾಳಿನೇ ಬಿದ್ದಿಲ್ಲ, ಅದೇ ಹೇಗೆ ಬಿಟ್ಕೊಡ್ತೀಯಾ, ಬಿಟ್ಕೊಟ್ಟಿರೋದು ನಾನಿಲ್ಲಿ, ಇವಾಗ್ಲೇ ಒಂದು ಕ್ಷಣ ನನ್ನ ಗಂಡ ನಾನು ಬೇಕು ಅಂದ ತಕ್ಷಣನೇ ಅವ್ನ ಮುಂದೆ ಹಾಜರಾಗಿರ್ತೀನಿ, ಅದನ್ನ ಬಿಟ್ಟು ಏನು ನೀನು ಇಷ್ಟೊಂದು ಕೊಪ್ಪು ತೋರಿಸ್ತಾ ಇದೀಯಾ, ರಾಘು ನನ್ನವನು ಅಂತ ಬರೀ ಪ್ರೂವ್ ಮಾಡೋದೇ ಆಗೋಯ್ತು ನಿಂದು, ಆದ್ರೆ ಯಾವತ್ತಾದ್ರೂ ರಾಘು ನಿನ್ಗೆ ಪ್ರೀತಿ ತೋರಿಸಿದಾನ, ಎಲ್ಲ ಭ್ರಮೆ ನಿಂದು ಅಂತ ಜಾನ್ಸಿ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ತುಳಸಿ ಅಲ್ಲಿಗೆ ಬರ್ತಾಳೆ. ತುಳಸಿ ಅಲ್ಲಿಗೆ ಬಂದು, ಏನಮ್ಮ ಅನಿತಾ, ಮದುವೆ ಆಗ್ತಾ ಇದೀಯಾ ಅಂತ ತೋರಿಸ್ಕೊಳಕ್ ಬಂದಿದೀಯಾ, ಓ ಜಂಬ ಕೊಡ್ಸ್ಕೊಳಕ್ ಬಂದಿದೀಯಾ, ನೋಡ್ತಾ ಇರು ನಮ್ ಜಾನ್ಸಿಗೆ ನಾನು ಎಂತ ಗಂಡು ತಂದು ಮದ್ವೆ ಮಾಡ್ತೀನಿ ಅಂತ, ನಿನ್ ಮದ್ವೆಕ್ಕಿಂತ ಮುಂಚೆನೆ ಬಂದು ಅವಳು ನಿನ್ಗೆ ಇನ್ವಿಟೇಷನ್ ಕೊಡ್ಬೇಕು, ಆ ತರ ಮಾಡ್ತಾಳೆ ಅವಳು ಮನಸ್ಸು ಮಾಡಿದ್ರೆ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಪಾಪ ನಮ್ ಜಾನ್ಸಿ ಏನು ಮಾತಾಡದೆ ಇವಳ ಮಾತನ್ನ ಕೇಳಿಸ್ಕೊತಾ ಇರ್ತಾಳೆ. ಆಗ ಅನಿತಾ, ಸರಿ ಆಯ್ತು, ನಾನ್ ಬಂದಿರೋ ಕೆಲಸ ಮುಗೀತು, ಸರಿ ಬರ್ತೀನಿ ಅಂತ ಇನ್ವಿಟೇಷನ್ ನ ಜಾನ್ಸಿ ಕೈ ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ.
ಈ ಕಡೆ ರಾಘು ತರುಣ ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಆಗ ತರುಣ, ಲೋ ಮಗ, ಒಂದು ನಿಜ ಹೇಳು, ನಿಂಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಇದೆಯೇನು? ನನಗನ್ನಿಸ್ತಾ ಇದೆ ನೀನೇ ಬೇಕು ಅಂತ ಈ ಮದುವೆ ನಿಲ್ಸೋಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದೀಯಾ ಅಂತ. ಅಲ್ವೋ, ಇಷ್ಟು ದಿನ ಸುಮ್ಮನೆ ಇದ್ದನು ಸಡನ್ಲಿ ಆ ಥರ ರೇಸ್ ಆಗ್ತೀಯಲ್ಲ, ಅಂದರೆ ಏನು ಕಾರಣ? ಅಂದರೆ ನಿನಗೆ ಝಾನ್ಸಿ ಮೇಡಮ್ನ ಬಿಟ್ಕೊಡೋಕ್ಕೆ ಮನಸ್ಸಿಲ್ವಾ? ಮದುವೆನೇ ನಿಲ್ಲಿಸ್ತೀಯಲ್ವಾ ಅಂತ ಹೇಳಿದಾಗ, ಲೋ ಮಗ, ಪದೇ ಪದೇ ಅದನ್ನೇ ಯಾಕೋ ಮಾತಾಡ್ತೀಯಾ? ಅನಿತಾ ನಮ್ಮ ಮನೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ಲಲ್ವಾ, ಅದಕ್ಕೆ ನಾನು ರಿಯಾಕ್ಟ್ ಮಾಡಿದೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಈ ಮದುವೆ ಆಗಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂದಮೇಲೆ ಈ ಮದುವೆನ ನಾನು ಹೇಗೆ ಕ್ಯಾನ್ಸಲ್ ಮಾಡಲಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಝಾನ್ಸಿ ಡೇಟ್ ನೋಡ್ತಾ ಕೂತಿರ್ತಾಳೆ. ಆಗ ಡೇಟು ಹಿಂದೆ ಮುಂದೆ ಇರುತ್ತೆ. ಅದನ್ನು ನೋಡಿ, ಅಯ್ಯೋ ಇದೇನು ತಪ್ಪಾಗಿದೆಯಲ್ಲ, ನಾಳೆನೇ ಅಲ್ವಾ ರಾಘು ಮದುವೆ, ಇವತ್ತು ಚಪ್ರ ಶಾಸ್ತ್ರ ಅಲ್ವಾ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅದನ್ನು ರಾಯ್ ಕದ್ದು ನೋಡ್ತಾ ಇರ್ತಾನೆ. ಆಗ ರಾಯ್ನ ಸಡನ್ಲಿ ಝಾನ್ಸಿ ನೋಡ್ತಾಳೆ. ಆಗ ರಾಯ್ ಹಲೋ ಹಲೋ ಅಂತ ಕೈ ಹಿಡ್ಕೊಂಡು ಹಲೋ ಹಲೋ ಮಾಡ್ತಾ ಇರ್ತಾನೆ. ರಾಯ್ ಕೈ ಹಿಡ್ಕೊಂಡು ಯಾರಾದರೂ ಹಲೋ ಹಲೋ ಅಂತ ಫೋನಲ್ಲಿ ಮಾತಾಡ್ತಾರಾ? ಬಾ ಈಚೆ, ಇದೆಲ್ಲ ನಿಂದೆ ಕಿತಾಪತಿ ಅಂತ ನಂಗೆ ಗೊತ್ತು, ಬಾ ಅಂತ ಕರಿತಾಳೆ. ಆಗ ರಾಯ್ ಬಂದು, ಮೇಡಮ್ ಹಾಗಲ್ಲ, ನೀವು ಮರ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಅಷ್ಟೇ, ಆದರೆ ರಾಘು ಸರ್ನ ನೀವು ಮರ್ತೇ ಇಲ್ಲ ಮೇಡಮ್. ದಯವಿಟ್ಟು ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡಿ. ರಾಘು ಸಾರು ನೀವು ಚೆನ್ನಾಗಿ ಬಾಳಿ ಬದುಕಬೇಕು, ಅದನ್ನೆಲ್ಲ ನಾವು ನೋಡಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿದಾಗ, ಇಲ್ಲ ರಾಯ್, ನನಗೆ ಯಾವುದೂ ನೆನಪಿಲ್ಲ, ನಾನು ರಾಘುನ ಮರ್ತಿದ್ದೀನಿ ಅಂತ ಹೇಳಿದಾಗ, ಮೇಡಮ್ ನಾನೇನೋ ನಿಮ್ಮನ್ನ ಇವತ್ತು ನೋಡ್ತಾ ಇದ್ದೀನಾ, ನಾನು ನಿಮ್ಮನ್ನ ತುಂಬಾ ದಿವಸ ಆಯಿತು. ನಿಮಗೆ ರಾಘು ಸರ್ ಮೇಲೆ ತುಂಬಾ ಪ್ರೀತಿ, ನೋಡಿದ್ರಾ ಅವ್ರ ಬೈಕ್ ಸೌಂಡ್ ಕೇಳಿದ ಮೇಲೆ ನೀವು ಹಕ್ಕಿ ಥರ ಯಾವ ಥರ ಹಾರ್ಕೊಂಬಂದ್ರಿ ಅಂತ ಹೇಳಿದಾಗ, ಅದು ಬೇರೆ ಯಾರೋ ಬಂದ್ರು ಅಂತ ನೋಡೋಕೆ ಬಂದೆ ಅಷ್ಟೇ, ಬೇರೆ ಏನಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.